ಪ್ರತಿಷ್ಠಿತ ಲ್ಯಾಂಡ್ಲಿಂಗ್ ಸಂಸ್ಥೆಯ 4 ಅದ್ಧೂರಿ ಸಭಾಭವನವನ್ನು ಆಂಧ್ರಪ್ರದೇಶದ ರಾಜ್ಯಪಾಲರು ಇತ್ತೀಚೆಗೆ ಉದ್ಘಾಟಿಸಿದರು. ಕರಾವಳಿಯ ಹೆಮ್ಮೆಯ ಹಾಗೂ ಅತ್ಯಂತ ಪ್ರತಿಷ್ಠಿತ ರಿಯಲ್ ಎಸ್ಟೇಟ್ ಸಂಸ್ಥೆಯಾದ ಲ್ಯಾಂಡ್ಲಿಂಗ್ ಸಂಸ್ಥೆ ಮಂಗಳೂರಿನ ಪ್ರಮುಖ 4 ಸ್ಥಳಗಳಲ್ಲಿ ನಿರ್ಮಿಸಿದ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ನಾಡಿನ ಜನತೆಗೆ ಯೋಗ್ಯವಾದ 4 ಭವ್ಯ ಸಭಾಭವನಗಳ ಲೋಕಾರ್ಪಣೆ ಕಾರ್ಯಕ್ರಮ ನಗರದ ಮೇರಿಹಿಲ್ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಜರುಗಿತು. ಆಂಧ್ರಪ್ರದೇಶದ ರಾಜ್ಯಪಾಲ ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್ ಅವರು ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಅನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ನ್ಯಾಯಮೂರ್ತಿ ಅಬ್ದುಲ್ ನಜೀರ್, ಮಾಜಿ ಸಚಿವ ಕೃಷ್ಣ ಜೆ ಪಾಲೆಮಾರ್ ಅವರು ಬಹುಮುಖ ಪ್ರತಿಭೆ. ಸಮಾಜದಲ್ಲಿ ಸಮಾನತೆಗೆ ಶಿಕ್ಷಣ ಪ್ರಮುಖ ಅಸ್ತ್ರ. ಶಿಕ್ಷಣಕ್ಕೆ ಆದ್ಯತೆ ನೀಡುವ ಪಾಲೆಮಾರ್ ಅವರ ಗುಣ ಶ್ಲಾಘನೀಯ ಎಂದರು. ನಮಸ್ಕಾರ. It gives me immense pleasure to be here amongst the distinguished guests on this auspicious occasion of inauguration of Palemar Convention Center and virtual launch of Palemar Garden, Palemar Farms and Netravati Bhavan. At the outset, I congratulate and compliment Shri Krishna J. Palemar, President of Vikas Education Trust, for his dynamic leadership and community-oriented initiatives launched by him here today. ದಯವಿಟ್ಟು ಅವರಿಗೆ ಕೈ ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸೋಣ. ಎಲ್ಲರೂ ಅಭಿನಂದಿಸೋಣ. ಕೃಷ್ಣ ಪಾಲೆಮಾರ್ ಒಂದೊಂಥರ ಬಹುಮುಖ ಪ್ರತಿಭೆ ಅಂತ ಕಾಣ್ತದೆ. ಖಾದರ್ ಸಾಹೇಬ್ರು ಹೇಳಿದ್ರು ಈಗ ಅವ್ರ ಬಗ್ಗೆ ಒಂದು ಪುಸ್ತಕ ಬರೀಬೇಕು ಅಂತ. ಸರ್, ಆಟೋಬಯೋಗ್ರಫಿ ಇಲ್ಲದ್ರೆ ಒಂದು ಬಯೋಗ್ರಫಿ ಆದರೂ ಬರೆದು ಬಿಡಿ, ಒಂದು 4 ಜನಕ್ಕೆ ಸ್ಫೂರ್ತಿ ಆಗಲಿ. Sri Krishna Palemar is an industrialist, a reputed builder, educationalist, most important. He is an educationalist and a versatile social worker. He also runs several educational institutions, namely Vikas College of Physiotherapy, Vidya High School, Derebai. He is actively involved in a number of philanthropic, social, religious and educational activities. His contribution towards upliftment of people of poor and downtrodden section is noteworthy. Sri Krishna Palemar has sponsored many poor students for higher education and has adopted several orphans and provided them free education and livelihood. ಇನ್ನು ಅತಿಥಿಯಾಗಿದ್ದ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಮಾತನಾಡಿ, ಕರ್ತವ್ಯ ನಿಷ್ಠೆ, ಉತ್ತಮ ನಡವಳಿಕೆ, ತಂದೆ ತಾಯಿಯ ಆಶೀರ್ವಾದ ಇದ್ದರೆ ಜೀವನದಲ್ಲಿ ಪ್ರಗತಿ ಸಾಧಿಸಬಹುದು ಎಂಬುದಕ್ಕೆ ಕೃಷ್ಣ ಜೆ ಪಾಲೆಮಾರ್ ಅವರ ಜೀವನವೇ ದೃಷ್ಟಾಂತವಾಗಿದೆ ಎಂದರು. ಬದುಕು ಜಟಕ ಬಂಡಿ, ವಿಧಿ ಅದರ ಸಾಯಬ. ಅದನ್ನು ನಾವು ಯಾವ ರೀತಿ ರೂಪಿಸ್ಕೊಳ್ತೇವೆ ಅನ್ನೋದು ಭಗವಂತನಿಗೆ ಮಾತ್ರ ಗೊತ್ತಿರ್ತದೆ. ನಾವು ಯಾವ ಕಾಲದಲ್ಲಿ ಏನಾಗ್ತೀವಿ, ಹೇಗಾಗ್ತೀವಿ, ಬದುಕು ಅನ್ನೋದು ಯಾವ ರೀತಿ ಇರ್ತದೆ, ಈ ಜಟಕಾ ಬಂಡಿಯಲ್ಲಿ ನಾವು ಯಾವ ರೀತಿ ನಮ್ಮ ಹೆಜ್ಜೆಗಳನ್ನು ಇಡಬೇಕಾಯ್ತದೆ, ಇಂಥ ಅನೇಕ ಸೂಕ್ಷ್ಮ ವಿಚಾರಗಳನ್ನು ಗಮನಿಸಿ ಕೃಷ್ಣ ಪಾಲೆಮಾರ್ ಅವರು ಒಂದು ಉತ್ತಮವಾದ ಕೆಲಸವನ್ನು ಮಾಡಿದ್ರು. ನಾನು ಪಕ್ಕದಲ್ಲಿ ಕುಳ್ಕೊಂಡು ಕೇಳಿದೆ, ನೀವೇನು ಮಾಡಿದ್ದೀರಿ, ನಿಮ್ಮ ಮಕ್ಕಳಿಗೆ ಏನು ಮಾಡಿದ್ದೀರಿ, ಆಮೇಲೆ ನಿಮ್ಮದು ಕತೆ ಇದು ಅಂತ ಕೇಳಿದೆ. ಅವರು ಒಂದು ದೊಡ್ಡ ಮಾತನ್ನು ಹೇಳ್ತಾರೆ, ನನ್ನ ಮಕ್ಕಳು ನಾನು ಏನು ಮಾಡಿದ್ರು ಅದು ನೋಡೋಕ್ಕೆ ತಯಾರಾಗಿಲ್ಲ, ಅವ್ರ ಅದ್ರ ಜೊತೆಲಿ ಬರೋಕ್ಕೆ ತಯಾರಾಗಿಲ್ಲ, ಅವ್ರದ್ದೇ ಆದಂಥ ಜೀವನವನ್ನು ಅವ್ರು ನಡೆಸ್ತಾ ಇದ್ದಾರೆ. ನಾನೇನು ಮಾಡಿದ್ದೀನಿ ಅದನ್ನೆಲ್ಲೋ ಒಂದು ಕಡೆ ಮುಂದಿನ ಬಡತನದ ರೀತಿಯಲ್ಲಿರ್ತಕ್ಕಂಥವರಿಗೆ ನನ್ನದೇ ಆದಂಥ ದೃಷ್ಟಿಕೋನವನ್ನು ನನ್ನ ಕುಟುಂಬ ಮಾಡಬೇಕು ಅನ್ನುವ ಬಯಕೆಯನ್ನು ವ್ಯಕ್ತಪಡಿಸಿದಾಗ ನನಗನ್ಸದೆ ಕೋಟಿಗೊಬ್ಬ ಪಾಲೆಮಾರು ಅನ್ನೋದು ನನ್ನ ಗಮನಕ್ಕೆ. ಈ ಒಂದು ಪ್ರದೇಶದ ಜನ ಬುದ್ಧಿಜೀವಿಗಳಿಗೆ ಬೇರೆ ಬೇರೆಯವ್ರ ಬಗ್ಗೆ ಅಪಾರವಾದ ಗೌರವ, ಪ್ರೀತಿ, ವಿಶ್ವಾಸಕ್ಕೆ ಕಾರಣೀಭೂತರಾಗಿದ್ದೀರಿ. ಅಂಥ ಒಂದು ಪ್ರದೇಶದಲ್ಲಿ ನಮ್ಮ ಕೃಷ್ಣ ಪಾಲೆಮಾರರು ಇಂಥ ಭವ್ಯವಾದ 4 ಕೊಡುಗೆಗಳನ್ನು ಕೊಟ್ಟು ಈ ಭಾಗದ ಜನರ ಸೇವೆಯಲ್ಲಿ ಕೂಡ ಅವಿಶ್ರಾಂತವಾಗಿ ಅವರು ತಮ್ಮನ್ನೇ ತಾವು ತೊಡಗಿಸಿಕೊಂಡಿರೋದಕ್ಕೆ ಈ ಭಾಗದ ಜನತೆ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಿ. ಸ್ಪೀಕರ್ ಯುಟಿ ಖಾದರ್ ಮಾತನಾಡಿ, ತುಳುನಾಡಿನ ಸೌಂದರ್ಯದ ಕಿರೀಟವಾಗಿ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಮೂಡಿಬಂದಿದೆ. ಆರ್ಥಿಕ ವ್ಯವಸ್ಥೆ ಚಲನಶೀಲವಾಗಿದ್ದಾಗ ಮಾತ್ರ ಅಭಿವೃದ್ಧಿ ಸಾಧ್ಯ ಎಂದು ಅಭಿಪ್ರಾಯಿಸಿದರು. ನಾನು ಬಹುಶಃ ನನ್ನ ರಿಕ್ವೆಸ್ಟ್ ಇವತ್ತು ಪ್ರದೀಪ್ ಮತ್ತು ಪ್ರಸನ್ನಗೆ ಏನಂತ ಹೇಳಿದರೆ, ಪ್ರದೀಪ್ ಅಂಡ್ ಪ್ರಸನ್ನ ನನಗೆ ಏನಂತ ಹೇಳಿದರೆ, ನಿಮಗಿಬ್ಬರಿಗೂ ಕೂಡ ದೊಡ್ಡ ರಿಕ್ವೆಸ್ಟ್ ಅಂತ ಹೇಳಿದರೆ,
ಕೃಷ್ಣ ಪಾಲೆಮ ಅವರ ಜೀವನ ಮತ್ತು ಆತ್ಮಚರಿತ್ರೆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಬೇಕು, ಅದು ಯುವಜನಕ್ಕೆ ತೋರಿಸಬೇಕು, ಅದೆಲ್ಲರಿಗೂ ಪ್ರೇರಣೆ ಮಾಡುವಂತಹ ಒಂದು ಪುಸ್ತಕ, ಅವ್ರಿಗೆಲ್ಲ ಇನ್ಸ್ಪಿರೇಷನ್ ಆಗುವಂತಹ ಒಂದು ಬುಕ್ಕನ್ನು ಕೊಡ್ತಾ ತರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇದು ನಮ್ಮ ಸಮಾಜಕ್ಕೆ, ಭವಿಷ್ಯದ ಜನಾಂಗಕ್ಕೆ ದೊಡ್ಡ ಅಗತ್ಯದ ವಿಚಾರ. ಇದಕ್ಕಿಂತಲೂ ಏನು ಇವತ್ತು ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ, ಏನು ಇವತ್ತು ಬೇರೆ ಬೇರೆ ಫಾರ್ಮ್ ಮಾಡಿದ್ದಾರೆ, ಏನು ಬಂಗ್ಲೆ ಕಟ್ಟಿದ್ದಾರೆ, ಅದಕ್ಕಿಂತ ದೊಡ್ಡದಂತ ಹೇಳಿದರೆ ಅವರ ವ್ಯಕ್ತಿತ್ವವೇ ಅದು ದೊಡ್ಡ ಮತ್ತು ಆಸ್ತಿ ಸಂಪತ್ತು ಅಂತ ನಾನು ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಅಂಥ ವ್ಯಕ್ತಿತ್ವ ಅದು ಸರ್ವರಿಗೂ ಕೂಡ ಬರುವಂಥ ಅವಕಾಶ ಇತ್ತು ಆಗಲಿ ಅಂತ ಹೇಳಿಕೊಂಡು ನಾನು ಈ ವರ್ಷ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸುವಂಥದ್ದು. ಅದು ಅಲ್ಲದೆ ಒಂದು ಸಮಸ್ಯೆ ಬಂದಾಗ ಅದು ಸಮಾಧಾನ ಮತ್ತು ಪ್ರೀತಿ ವಿಶ್ವಾಸದಿಂದ ಯಾವುದೇ ಒಂದು ಗಡಿಬಿಡಿ ಆಗದೆ ಅಥವಾ ಒಂದು ಟೆನ್ಷನ್ಗೊಳ್ಳದೆ ಸಮಾಧಾನದಿಂದ ತಾಳ್ಮೆಯಿಂದ ಹೇಗೆ ನನ್ನ ಬಗೆಹರಿಸ್ಬೋದು ಅಂತೇಳಿ ಕೂಡ ಅವರಿಂದ ನಾವು ನೋಡಿ ಕಲಿಬೇಕಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ನಾನು ಭಾಳಷ್ಟು ನೋಡಿದ್ದೇನೆ, ಎಷ್ಟೇ ಸಮಸ್ಯೆ ಬಂದರೂ ಕೂಡ ಅವರು ವಿಚಿತ್ರರಾಗಲಿಲ್ಲ ಅಥವಾ ಗಡಿಬಿಡಿ ಆಗೋದಿಲ್ಲ ಅಥವಾ ಬ್ಯಾಲೆನ್ಸ್ ತಪ್ಪುವುದಿಲ್ಲ. ಸಮಾಧಾನದಿಂದಲೇ ಅದನ್ನು ಬಗೆಹರಿಸುವಂಥ ದೊಡ್ಡ ಮಟ್ಟದ ಚಾಕಚಕ್ಯತೆ ಇದೇ ಅವರ ಯಶಸ್ಸಿನ ದೊಡ್ಡ ಮಟ್ಟದ ಗುಟ್ಟಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಲ್ಯಾಂಡ್ಲಿಂಗ್ಸ್ ಗ್ರೂಪ್ನ ಅಧ್ಯಕ್ಷ ಕೃಷ್ಣಾಜೆ ಪಾಲೆಮಾರ್ ಅಧ್ಯಕ್ಷತೆ ವಹಿಸಿದ್ದರು. ನಂತರ ಮಾತನಾಡಿದ ಅವರು, ಕರಾವಳಿಯ ಸಾಂಸ್ಕೃತಿಕ ಶ್ರೀಮಂತಿಕೆಗೆ ಒತ್ತು ನೀಡುವುದು ಮತ್ತು ಇಲ್ಲಿನ ಜನರಿಗೆ ಸುಲಭವಾಗಿ ಕೈಗೆಟಕುವ ದರದಲ್ಲಿ ಅತ್ಯುನ್ನತ ಸೌಲಭ್ಯಗಳ ಸಭಾಂಗಣಗಳನ್ನು ಒದಗಿಸುವುದು ನಮ್ಮ ಮೂಲ ಉದ್ದೇಶವಾಗಿದೆ ಎಂದು ತಿಳಿಸಿದರು. ನನಗೆ ಒಂದು ರಾಜ್ಯಪಾಲರು ಮತ್ತು ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಭಾಳ ಪ್ರೀತಿ. ಹಾಗೆ ನಮ್ಮ ಮಂಗಳೂರಿನ ಅಬ್ದುಲ್ ಕಲಾಂರವರು ನಮ್ಮ ರಾಜ್ಯಪಾಲರು. ಈಗಂತೂ ಬಾಯಿ ತಪ್ಪಿ ಹೇಳಿದ್ರು ಅಂತ ಹೇಳಿದರು ಸೋಮಣ್ಣ, ರಾಷ್ಟ್ರಪತಿ ಆಗಬೇಕು, ರಾಷ್ಟ್ರಪತಿ ಅಂತ. ನಿಜವಾಗಿ ನಾನು ಹೇಳೋದು, ನಮಗೆ ರಾಷ್ಟ್ರಪತಿ ಆಗಲೇಬೇಕು. ಅವರು ನಮ್ಮ ಒಬ್ಬರು ಜಿಲ್ಲೆಯಿಂದ ರಾಷ್ಟ್ರಪತಿ ಆದರೆ ಸಂಪೂರ್ಣ ಆಯಿತು ಅಂತ. ಯಾಕಂದರೆ ಜಿಲ್ಲೆಯವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಪ್ರಧಾನಮಂತ್ರಿಯವರಿಗೆ ಹತ್ರ ರಾಜ್ಯದವರು ಎಲ್ಲ ಬೇರೆ ಬೇರೆ ಕಡೆ ರಾಜ್ಯದವರು ಪ್ರಧಾನಮಂತ್ರಿ ಆಗಿದೆ. ಆದರೆ ನಮಗೆ ರಾಷ್ಟ್ರಪತಿಗಳು ಯಾಕೆ ನಮ್ಮ ಮಂಗಳೂರಿನವರು ಆಗಬಾರ್ದು ಅಂತ ಹೇಳುವಂಥದ್ದು. ನಮಗೆ ಇಂಥ ಒಂದು ಅವಕಾಶ ಸಮಯ ಎಲ್ಲ ಕೊಟ್ಟರು. ಆದರೆ ಪಾಲೆಮಾರ್ ಗಾರ್ಡನ್ ಇವತ್ತು ಉದ್ಘಾಟನೆ ಆಗಿದೆ. ಇದು ನಿಜವಾಗಿ ಒಂದು ವಿಕಾಸ್ ಎಜುಕೇಷನ್ ಟ್ರಸ್ಟಿನ ಅಂಡರಲ್ಲಿ ಇವತ್ತು ಈ ಕನ್ವೆನ್ಷನ್ ಸೆಂಟರು ಅಥವಾ ಬೇರೆ ಬೇರೆ ಸಂಸ್ಥೆಗಳು ಬರ್ತದೆ. ಆದರೆ ಇದರಲ್ಲಿ ಏನಾದರೂ ಇವತ್ತು ನೀವು ಬಂದು ಭಾಗವಹಿಸಿ ನಮ್ಮನ್ನು ಪ್ರೋತ್ಸಾಹಿಸಿದರೆ ಅದಕ್ಕೆ ಪ್ರೋತ್ಸಾಹಿಸಿದಂಥ ನಿಮ್ಮ ಮಾಡಿದಂಥ ವ್ಯರ್ಥ ಸಮಯ ಒಂದೆರಡು ಗಂಟೆ 1.5 ಗಂಟೆ ಕೆಲವರೆಲ್ಲ ಹಾಳು ಮಾಡಿದ್ರು. ಆದರೆ ಅದು ಏನಿದ್ದರೂ ಅದರ ಒಂದು ಸಣ್ಣ ಪುಣ್ಯದ ಫಲ ನಿಮಗೂ ಬರ್ತದೆ ಹೇಳುವುದಕ್ಕೆ ನಾನು ಇಚ್ಛೆ ಪಡ್ತದೆ ಇದ್ದೇನೆ. ಯಾಕಂದರೆ ವಿಕಾಸ್ ಎಜುಕೇಷನ್ ಟ್ರಸ್ಟ್ ಇವತ್ತು ನಮ್ಮ ರಾಜ್ಯಪಾಲರು ಹೇಳಿದಾಗೆ ವಿದ್ಯೆಗೆ ಹೆಚ್ಚು ಪ್ರೋತ್ಸಾಹ ಕೊಡಲಿಕ್ಕಾಗಿ ವಿದ್ಯೆ ಕಲಿಯುವವರಿಗೆ ಮತ್ತು ಬೇರೆ ಬೇರೆ ಸಮಸ್ಯೆಗಳನ್ನು ಎದುರಿಸುವವರಿಗೆ ಇದರ ಏನೂ ಹಣ ಬಂದರೂ ಕೂಡ ಅದು ಸಾರ್ವಜನಿಕವಾಗಿ ಹೋಗುವಂಥದ್ದು. ಹಾಗೆ ಇವತ್ತು ಇಲ್ಲಿ ಯಾವುದು ಈ ಹಾಲಿಂದ ಯಾವ ಬರಲಿ, ಇದರ ಬಂದ ಆದಾಯ ಇರಲಿ, ಎಂಥದ್ದಿದ್ರೂ ಅದು ಈ ವಿದ್ಯೆ ಕಲಿಯುವವರಿಗೆ ಭಾಳ ಹಿಂದುಳಿದವರಿಗೆ ಇದೆಲ್ಲ ಅದಕ್ಕೆ ಹೋಗುವಂಥದ್ದು. ಅದರಿಂದಾಗಿ ನಿಮ್ಮ ಈ ಸಮಯ ಏನಾದರೂ ವ್ಯರ್ಥ ಆಗಿದ್ರೆ ಆ ಪುಣ್ಯದ ಫಲ ನಿಮಗೂ ಬರ್ತದೆ ಅಂತ ಹೇಳುವಂಥದ್ದು. ಕಾರ್ಯಕ್ರಮದಲ್ಲಿ ಸಂಸದ ಬ್ರಿಜೇಶ್ ಚೌಟ, ಶಾಸಕರಾದ ಡಾಕ್ಟರ್ ವೈಭರ ಶೆಟ್ಟಿ, ಉಮಾನಾಥ ಕೋಟ್ಯಾನ್, ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಅತಿಥಿಗಳಾಗಿದ್ದರು. ಪ್ರದೀಪ್ ಪಾಲೆಮಾರ್, ಪ್ರಸನ್ನ ಪಾಲೆಮಾರ್ ಸಹ ಈ ಸಂದರ್ಭ ಜೊತೆಗಿದ್ದರು. ಇನ್ನು ಈ ವೇಳೆ ವಿವಿಧ ಸೇವಾ ಕಾರ್ಯ ನಡೆಸಲಾಯಿತು. ಶಕ್ತಿನಗರದ ಭಿನ್ನ ಸಾಮರ್ಥ್ಯದ ಮಕ್ಕಳ ಶಾಲೆಯ ಸಾನ್ನಿಧ್ಯದ ವಿದ್ಯಾರ್ಥಿಗಳಿಗೆ ಸ್ನೇಹದೀಪ ಸಂಸ್ಥೆ ಸಂಸ್ಥಾಪಕಿ ತಬುಸ್ಸುಂ, ದ್ವಿತೀಯ ಪಿಯುಸಿಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ದಿಶಾ ಪೂಜಾರಿ, ಎಸ್ಎಸ್ಎಲ್ಸಿಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ಮಹಾಲಕ್ಷ್ಮಿ ಪೈ ಮಹಾಲಕ್ಷ್ಮಿ ಭಾರ್ಗವ್, ದಿವ್ಯಾಂಗ ಕಲಾವಿದ ಕೌಶಿಕ್ ಆಚಾರ್ಯ, ಸಮಾಜ ಸೇವಕಿ ಗೀತಾ ಶೆಟ್ಟಿ ಹಾಗೂ ಕುತ್ತಾರು ಬಾಲ ಸಂರಕ್ಷಣಾ ಕೇಂದ್ರಕ್ಕೆ ಗೌರವಾರ್ಪಣೆ ಸಲ್ಲಿಸಲಾಯಿತು. ಸಂಸ್ಥೆಯ ಟ್ರಸ್ಟಿ ಜೆ ಕೊರಗಪ್ಪ ಅವರಿಗೆ ಗೌರವ ಅಭಿನಂದನೆ ಅರ್ಪಿಸಲಾಯಿತು. ಇಂಜಿನಿಯರ್ ಪ್ರವೀಣ್ ಕುಮಾರ್ ಅವರನ್ನ ಈ ಸಂದರ್ಭ ಗೌರವಿಸಲಾಯಿತು.